ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ನಿಮ್ಮನ್ನೆಲ್ಲ ಚಿಕ್ಕಪೇಟೆನಲ್ಲಿ ಪ್ಲಾಸ್ಟಿಕ್ ಐಟಮ್ಗಳು ಸಿಗುತ್ತಲ್ವಾ ಅಂತ ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ನಾನು ಯಾವುದೇ ಪರ್ಟಿಕ್ಯುಲರ್ ಪ್ಲಾಸ್ಟಿಕ್ ಐಟಮ್ಗಳು ಸಿಗೋ ಶಾಪಿಗೆ ಕರ್ಕೊಂಡು ಹೋಗ್ತಿಲ್ಲ, ಒಂದು ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಆ ಸ್ಟ್ರೀಟಲ್ಲಿ ನೀವು ಹೋದರೆ ಎಲ್ಲ ಥರ ಪ್ಲಾಸ್ಟಿಕ್ ಐಟಮ್ಗಳು ಸಿಗುತ್ತೆ. ಅಂದರೆ ಬೇಸಿಕ್ ಐಟಮ್ಗಳಾದಂಥ ಬಟ್ಟೆಗೆ ಒಣಗಾಕೋ ಕ್ಲಿಪ್ಪಿಂದ ಹಿಡಿದು ದೊಡ್ಡ ಡ್ರಮ್ವರೆಗೂ ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಸಿಗುತ್ತೆ. ಹಾಗಾಗಿ ಎಲ್ರಿಗೂ ಸುಲಭ ಆಗಲಿ, ಇಲ್ಲಿ ಚಿಕ್ಕಪೇಟೆಗೆ ಬಂದ್ಬಿಟ್ಟು ಎಲ್ಲಿ ತೊಗೋಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಎಲ್ರಿಗೂ ಬಂದು ತೊಗೊಳಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿಬಿಟ್ಟು ಹಾಕ್ತಿದ್ದೀನಿ. ತುಂಬ ಜನ ಅಂಗಡಿ ಮಾಡೋರು ಕೂಡ ಇರ್ತಾರೆ, ಹಾಗೆಯೇ ಮನೆ ಬಳಕೆಗೆ ಯೂಸ್ ಮಾಡೋರು ಪರ್ಚೇಸ್ ಮಾಡೋರು ಇರ್ತಾರೆ. ಹಾಗೆಯೇ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಬಂದು ಪರ್ಚೇಸ್ ಮಾಡೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಬರ್ತಾರೆ ಸಡನ್ ಅಂತ, ಎಲ್ಲಿ ಹೋಗಿ ತೊಗೋಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋ ಮಾಡಾಕ್ಬಿಟ್ರೆ ಎಲ್ರಿಗೂ ಸುಲಭ ಆಗಲಿ, ಎಲ್ಲಿ ಈ ಥರ ಐಟಮ್ಗಳು ಸಿಗುತ್ತೆ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದ್ದೀನಿ. ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ವಾ, ಈ ಥರ ಪ್ಲಾಸ್ಟಿಕ್ ಐಟಮ್ಗಳನ್ನ ಫುಟ್ಪಾತ್ಗಳಲ್ಲಿ ಇಲ್ಲಾಂದರೆ ಗಾಡಿನಲ್ಲಿ ಈ ರೀತಿ ಇಟ್ಬಿಟ್ಟು ಮಾರೋದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ. ಅದರಲ್ಲೂ ಜಯನಗರ್ 4th ಬ್ಲಾಕ್ ಇಂಥ ಕಡೆ ಎಲ್ಲ ತುಂಬಾ ಸೇಲ್ ಮಾಡ್ತಿರ್ತಾರೆ. ನಾನು ಅಷ್ಟೇ ಜಯನಗರ್ 4th ಬ್ಲಾಕ್ ಹೋದಾಗ ಇಲ್ಲಿ ಪರ್ಚೇಸ್ ಮಾಡ್ತಿದ್ದೆ. ಅವಾಗ ಅನ್ಕೋತಿದ್ದೆ ಎಲ್ಲಿ ಈ ಥರ ಐಟಮ್ಗಳು ಸಿಗುತ್ತೆ ಅಂತ. ಮುಂಚೆ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಚಿಕ್ಕಪೇಟೆ ಓಡಾಡೋದಕ್ಕೆ ಶುರು ಮಾಡಿದ್ನಲ್ವ, ಅವಾಗ ಚಿಕ್ಕಪೇಟೆನಲ್ಲಿ ಎಲ್ಲಿ ಈ ಥರ ಐಟಮ್ಗಳು ಸಿಗುತ್ತೆ ಅಂತ ತಿಳ್ಕೊಂಡೆ. ಹಾಗಾಗಿ ಎಲ್ರಿಗೂ ಈ ಐಟಮ್ಗಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಹಾಗೆಯೇ ನೀವು ಯಾರಾದ್ರೂ ಈ ಥರ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಬಂದ್ಬಿಟ್ಟು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಗಳು ಅಷ್ಟೇ. ಇಷ್ಟೊತ್ತು ನೀಡಿದ ಮಾಹಿತಿ ಪ್ರಕಾರ ಪ್ಲಾಸ್ಟಿಕ್ ಐಟಮ್ಗಳು ಸಿಗೋ ಅಂಥ ಸ್ಟ್ರೀಟ್ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ನಾವು ಇವಾಗ KR ಮಾರ್ಕೆಟ್ ಸರ್ಕಲ್ನಲ್ಲಿದ್ದೀನಿ. ಸರ್ಕಲ್ನಿಂದ ಅವೆನ್ಯೂ ರೋಡ್ ಕಡೆ ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಣ್ಣು ಹೂವು ಎಲ್ಲ ಕೂಡ ಮಾರ್ತಾ ಇರ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಚಿಕ್ಕಪೇಟೆನಲ್ಲಿ ತುಂಬಾ ಜನ ಇರ್ತಾರೆ. ಆದರೆ ಈ ಟೈಮ್ನಲ್ಲಿ ಮಳೆ ಸೀಸನ್ ಆಗಿತ್ತು, ಅದರಲ್ಲೂ ಆ ಟೈಮಲ್ಲಿ ತುಂಬ ಮಳೆ ಬರ್ತಿತ್ತು. ನಾನು ಹೋಗಿದ್ದ ದಿನ ಮಳೆ ಬಂದಿಲ್ಲ ಅನ್ನೋದು ನೋಡ್ಕೊಂಡ್ಬಿಟ್ಟು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಹಂಗಾಗಿ ತುಂಬ ಜನ ಇಲ್ಲ. ತುಂಬ ಜನ ಹೋಗ್ಬಿಟ್ಟು ಮಳೆ ಬಂದರೆ ಸಿಗಾಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದಿರಲಿಲ್ಲ. ಹಂಗಾಗಿ ರೋಡೆಲ್ಲ ಸ್ವಲ್ಪ ಖಾಲಿನೇ ಇತ್ತು. ನಾನು ನಿಮ್ಮನ್ನೆಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಸಿಗೋ ಅಂಥ ಅಂಗಡಿಗಳಿರೋ ಅಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಆವಾಗಲೇ ಹೇಳಿದೆ. ಆ ಜಾಗ ಎಲ್ಲಿ ಬರುತ್ತೆ ಅಂದರೆ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಸ್ಟ್ರೀಟ್, ಕುಂಬಾರಪೇಟೆ ಕ್ರಾಸ್ನಲ್ಲಿ ಈ ಎಲ್ಲ ಅಂಗಡಿಗಳು ಕೂಡ ಇರುತ್ತೆ. ಎಲ್ಲ ಅಂಗಡಿಗಳು ಒಂದೇ ರೋಡಲ್ಲಿ ಇರುತ್ತೆ. ಮತ್ತು ಅಕ್ಕಪಕ್ಕ ಕ್ರಾಸ್ಗಳಲ್ಲೂ ಕೂಡ ತುಂಬ ಅಂಗಡಿಗಳನ್ನು ನೀವು ನೋಡ್ಬೋದು. ನಾವೀಗ ಅವೆನ್ಯೂ ರೋಡ್ನಲ್ಲೇ ಮುಂದೆ ಬಂದಿದ್ದೀವಿ. ಸ್ವಲ್ಪ ನೋಡಿ, ಇದು ಫುಲ್ಲು ಸ್ಟ್ರೀಟ್ ಇದೆಯಲ್ವಾ, ಇದನ್ನು ಅವೆನ್ಯೂ ರೋಡ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಶ್ರೀ ಮಂಗಲ್ ಮಾರ್ಕೆಟಿಂಗ್ ಅಂತ ಒಂದು ಶಾಪ್ ಇದೆ. ಆ ಶಾಪಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇಲ್ಲಿ ರೈಟ್ ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ರೋಡ್ ಕಾಣ್ತಿದೆಯಲ್ಲ, ಇಲ್ಲಿ ರೈಟ್ ತೊಗೊಂಡು ಮುಂದೆ ಹೋಗಬೇಕು. ಇಲ್ಲಿ ಮುಂದೆ ಹೋದರೆ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಸಿಗುತ್ತೆ. ನೋಡಿ, ಇಲ್ಲಿ ರೈಟ್ ತೊಗೋಬೇಕಂದ್ರೆ ರಂಗೋಲಿ ಫ್ಯಾನ್ಸಿನ ಒಂದು ಶಾಪ್ ಇದೆ ಅಲ್ಲಿ ಕಾರ್ನರಲ್ಲಿ. ಹಾಗೆಯೇ ಇಲ್ಲಿ ಮುಂದೆ ಬಂದ್ಬಿಟ್ಟು ರೈಟ್ ತೊಗೊಂಡು ಮುಂದೆ ಬಂದರೆ P ನಾಗಕುಮಾರ್ ಅನ್ನೋ ಶಾಪ್ ಕೂಡ ಇದೆ. ನೋಡಿ, ನೋಡ್ತಿದ್ದೀರಲ್ವಾ, ಇಲ್ಲಿ ಮುಂದೆ ಹೋಗಬೇಕಾಗುತ್ತೆ. ನೋಡಿ, ಅಲ್ಲಿ ಚೆನ್ನಕೇಶವ ಸ್ವಾಮಿ ಟೆಂಪಲ್ದು ಆರ್ಚ್ ಕಾಣ್ತಿದೆ. ಆರ್ಚಿಂದ ಮುಂದೆ ಹೋಗಬೇಕಾಗುತ್ತೆ. ನೋಡಿ, ಇದೇನೆ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಆರ್ಚ್. ಇದು ಚೆನ್ನಕೇಶವ ಸ್ವಾಮಿ ಟೆಂಪಲ್ ಈ ರೋಡ್ ಇದೆಯಲ್ವಾ, ಇದನ್ನು ಗಾಣಿಗರಪೇಟೆ ಅಂತ ಕರೀತಾರೆ. ಇಲ್ಲಿಂದ ಯಾವ ಕ್ರಾಸ್ಗಳು ಬರುತ್ತೆ ಅದನ್ನು ಕುಂಬಾರಪೇಟೆ ಕ್ರಾಸ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಹೋಗ್ತಿದ್ದೀವಿ ಗಾಣಿಗರಪೇಟೆ ರೋಡ್ನಲ್ಲಿ. ಇಲ್ಲಿ ಮುಂದೆ ಹೋದರೆ ಕುಮಾರ್ ಸ್ಟೋರ್ ಅಂತ ಸಿಗುತ್ತೆ, ಅದನ್ನು ನೀವು ನೋಡ್ಬೋದು. ಅಂದರೆ ಎಲ್ಲ ಜನರಿಗೂ ಕರೆಕ್ಟಾಗಿ ಲೊಕೇಶನ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಫುಲ್ ಲೊಕೇಶನ್ ತೋರಿಸ್ತಿದ್ದೀನಿ. ಮತ್ತು ಅಲ್ಲಿಂದ ಮಾರ್ಕೆಟಿಂದ ಬರ್ತಾರಲ್ವ, ಅವರಿಗೆ ಲೊಕೇಶನ್ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಬಂದಿದ್ದೀವಿ. ಇಲ್ಲಿ ಕುಮಾರ್ ಸ್ಟೋರ್ಸ್ ಅಂತ ಕಾಣ್ತಿದೆ. ಈ ಕುಮಾರ್ ಸ್ಟೋರ್ಸಲ್ಲಿ ಏನಂದರೆ ಎಲ್ಲ ಥರ ಮೇಕಪ್ ಐಟಮ್ಗಳು ಮತ್ತು ಎಲ್ಲ ಥರ ಕಾಸ್ಮೆಟಿಕ್ಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಅಂದರೆ ಚಿಕ್ಕಪೇಟೆನಲ್ಲಿ ತುಂಬಾ ಫೇಮಸ್ ಆಗಿರೋಂಥ ಮೇಕಪ್ ಐಟಮ್ಗಳ ಶಾಪ್ ಅಂದರೆ ಕುಮಾರ್ ಸ್ಟೋರ್. ನೀವೇನಾದ್ರೂ ಆ ಥರ ಮೇಕಪ್ ಐಟಮ್ಗಳು ಬೇಕಂದ್ರೂ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಆ ಕುಮಾರ್ ಸ್ಟೋರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ರೈಟ್ ತೊಗೋಬೇಕಾಗತ್ತೆ. ನೋಡಿ, ಇಲ್ಲೆಲ್ಲ ಗಾಡಿಗಳು ಹೋಗ್ತಿದೆಯಲ್ಲ, ಇಲ್ಲಿ ರೈಟ್ ತೊಗೋಬೇಕು. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅದೇನೇ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ.
ನೋಡಿ ಇಲ್ಲಿ ರೈಟ್ ತೊಗೊಂಬಿಟ್ಟು ಮುಂದೆ ಹೋದರೆ ಇದೇನೆ ಕುಂಬಾರಪೇಟೆ ಕ್ರಾಸ್. ಇದೇ ಸ್ಟ್ರೀಟು ನಾನು ಹೇಳಿದ್ದು ಎಲ್ಲ ಥರ ಪ್ಲಾಸ್ಟಿಕ್ ಐಟಮ್ಗಳು ಸಿಗುತ್ತೆ ಅಂತ. ನಿಮ್ಗೆ ಯಾವ ಐಟಮ್ ಬೇಕೋ ಎಲ್ಲದನ್ನು ಮಿಸ್ ಮಾಡದೆ ಇಲ್ಲಿನೇ ಪರ್ಚೇಸ್ ಮಾಡಿಬಿಟ್ಟು ಹೋಗ್ಬೋದು. ಪ್ರತಿಯೊಂದು ಐಟಮ್ಗಳು ಕೂಡ ಈ ಸ್ಟ್ರೀಟ್ನಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಹೋದ ತಕ್ಷಣವೇ ಈ ಶಾಪ್ ಸಿಗುತ್ತೆ. ಈ ಶಾಪ್ನಲ್ಲಿ ನೋಡಿ ಎಷ್ಟು ಪ್ಲಾಸ್ಟಿಕ್ ಐಟಮ್ಗಳಿದೆ ನೋಡಿ. ಕಾಫಿ ಜಾಲರಿಗಳಿರ್ಬೋದು, ಮತ್ತು ಜ್ಯೂಸರ್ಗಳಿರ್ಬೋದು, ಎಲ್ಲ ಥರ ಪ್ಲಾಸ್ಟಿಕ್ ಐಟಮ್ಗಳು ಕೂಡ ಇರುತ್ತೆ. ಅಂದರೆ ನಾನು ಒಳಗಡೆ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ವೀಡಿಯೋ ಮಾಡಬೇಕು ಅಂದರೆ ಅವ್ರ ಪರ್ಮಿಷನ್ ತೊಗೋಬೇಕಾಗುತ್ತೆ. ಹಾಗಾಗಿ ನಾನು ಆಚೆಯಿಂದನೇ ಅಷ್ಟೇ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಅಷ್ಟೇ. ನಾನು ಎಲ್ರಿಗೂ ಈ ರೋಡ್ ಎಲ್ಲಿ ಬರುತ್ತೆ ಅನ್ನೋದು ತೋರಿಸೋದೇ ನನ್ನ ಮೇಯ್ನ್ ಉದ್ದೇಶ ಆಗಿತ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗಿಲ್ಲಿ ಯಾವ್ಯಾವ ಥರ ಪ್ಲಾಸ್ಟಿಕ್ ಐಟಮ್ಗಳು ಸಿಗುತ್ತೆ ಅಂದರೆ ಬಟ್ಟೆಗೆ ಹಾಕೋ ಕ್ಲಿಪ್ಪು, ಮಿರರ್ಗಳು, ಹಾಗೆಯೇ ಕಾಫಿ ಸೋಸೋ ಜಾಲರಿ, ಬಟ್ಟೆ ನೇತಾಕೋ ಅಂಥ ಹ್ಯಾಂಗರ್ಗಳು, ಹಾಗೆಯೇ ಬಟ್ಟೆ ಉಜ್ಜೋ ಬ್ರಷು, ಎಲ್ಲ ಥರ ಬೇಸಿಕ್ ಐಟಮಿಂದ ಹಿಡಿದು ದೊಡ್ಡದ್ರವರೆಗೂ ಅಂದರೆ ಡ್ರಮ್ವರೆಗೂ ಎಲ್ಲ ಥರ ಪ್ಲಾಸ್ಟಿಕ್ ಐಟಮ್ಗಳು ಕೂಡ ಈ ಸ್ಟ್ರೀಟಿಗೆ ಬಂದರೆ ನೀವು ಮಿಸ್ ಮಾಡದೆ ಪರ್ಚೇಸ್ ಮಾಡಿಬಿಟ್ಟು ಹೋಗ್ಬೋದು. ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಪ್ಲಾಸ್ಟಿಕ್ ಐಟಮ್ಗಳ ಶಾಪ್ ಇದೆ ನೋಡಿ. ಈ ಸ್ಟ್ರೀಟಲ್ಲೂ ಅಷ್ಟೇ, ಇಲ್ಲಿ ಹೋದ್ರೂ ಪ್ಲಾಸ್ಟಿಕ್ ಐಟಮ್ಗಳು ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಉಂಡಿ ಇರುತ್ತಲ್ವ ದುಡ್ಡು ಹಾಕೋದಕ್ಕೆ, ಈ ಥರ ಪ್ಲಾಸ್ಟಿಕ್ ಉಂಡಿಗಳು ಕೂಡ ಇದೆ ನೋಡಿ. ಎಷ್ಟು ಐಟಮ್ಗಳಿದೆ ಈ ಶಾಪ್ನಲ್ಲಿ ನೋಡಿ. ನೋಡ್ತಿದ್ದೀರಲ್ವ ಪ್ಲಾಸ್ಟಿಕ್ದು ಪಾಟ್ಗಳು ಕೂಡ ಇದೆ, ಬಾಕ್ಸ್ಗಳಿದೆ ನೋಡಿ. ಇಲ್ಲೆಲ್ಲ ಡ್ರಮ್ಗಳಿದೆ, ಹಾಗೆಯೇ ವಾಟರ್ ಕ್ಯಾನ್ಗಳಿದೆ ದೊಡ್ಡ ದೊಡ್ಡದು ನೋಡಿ. ಈ ಶಾಪ್ನಲ್ಲಿ ಎಲ್ಲ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳಿದೆ, ಹಾಗೆಯೇ ಡಸ್ಟ್ಬಿನ್ಗಳಿಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಪೊರ್ಕೆಗಳಿದೆ ನೋಡಿ. ಇಲ್ಲಿ ಹೋಲ್ಸೇಲ್ನಲ್ಲಿ ಮಾರೋ ಅಂತ ಮ್ಯಾಟ್ ಶಾಪ್ ಇದು ನೋಡಿ. ಎಷ್ಟು ಮ್ಯಾಟ್ಗಳಿಟ್ಟಿದ್ದಾರೆ ಅಂದರೆ ಒಂದೊಂದೆಲ್ಲ ಕೊಡಲ್ಲ ಅಲ್ಲಿ, ತುಂಬಾ ತೊಗೊಂಡ್ರೇ ನೀವು ಡಜನ್ ಗಟ್ಟಲೆ ತೊಗೊಂಡ್ರೆ ಕೊಡ್ತಾರೆ ಅಷ್ಟೇ ನೋಡಿ. ಇದು ಅಷ್ಟೇ, ಇದು ಪ್ಲಾಸ್ಟಿಕ್ ಅಂಗಡಿನೇ. ಎಷ್ಟು ಬಾಕ್ಸ್ಗಳಿದೆ ಇಲ್ಲಿ ನೋಡಿ. ಡ್ರಮ್ಗಳೆಲ್ಲ ಇಟ್ಟಿದ್ದಾರೆ, ಡಸ್ಟ್ಬಿನ್ ಇದೆ. ಇಲ್ಲೂ ಅಷ್ಟೇ, ಫ್ರಿಜ್ಜಿಗೆ ಮತ್ತು ವಾಷಿಂಗ್ ಮಿಷಿನಿಗೆ ಇಡ್ತಾರಲ್ವ ವೀಲರ್ಗಳು, ಅದು ಇಟ್ಟಿದ್ದಾರೆ. ಹ್ಯಾಂಗರ್ಗಳಿತ್ತಲ್ಲಿ ನೋಡಿ. ಇಲ್ಲೂ ಅಷ್ಟೇ, ಇಲ್ಲೂ ಎಷ್ಟು ಪ್ಲಾಸ್ಟಿಕ್ ಐಟಮ್ಗಳಿದೆ, ಮಿರರ್ಗಳು ಎಲ್ಲವುದು ಕೂಡ ಇದೆ ನೋಡಿ. ಇಲ್ಲಿ ಮುಂದೆ ಬಂದ್ಬಿಟ್ಟು ಇಲ್ಲಿ ರೈಟ್ ತೊಗೊಂಬಿಟ್ಟು ಮುಂದೆ ಹೋದರೆ ಈ ಸ್ಟ್ರೀಟ್ನಲ್ಲೂ ಅಷ್ಟೇ ತುಂಬಾ ಪ್ಲಾಸ್ಟಿಕ್ ಐಟಮ್ಗಳು ಮತ್ತು ಪ್ಲಾಸ್ಟಿಕ್ ಐಟಮ್ಗಳಿರೋ ಶಾಪ್ಗಳೇ ಸಿಗುತ್ತೆ. ನಾನು ಪ್ಲಾಸ್ಟಿಕ್ ಐಟಮ್ಗಳು ಸಿಗೋ ಅಂಥ ಸ್ಟ್ರೀಟ್ ಬಗ್ಗೆ ಮಾಹಿತಿ ನೀಡಿದ್ನಲ್ವಾ, ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಮಾಡಿದಂಥ ವಿಡಿಯೋಯಿಂದ ನಿಮ್ಗೇನಾದರೂ ಉಪಯೋಗಕಾರಿ ಅಂತ ಅನಿಸಿದರೆ ಖಂಡಿತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೇನೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ಇನ್ನೊಂದು ಸ್ಟ್ರೀಟ್ ಇದೆ, ಅಲ್ಲಿ ತುಂಬ ಡ್ರೈ ಫ್ರೂಟ್ಸ್ನೇ ಸೇಲ್ ಮಾಡ್ತಾರೆ. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.